ಹಾಯ್, ನಾಳೆಯಿಂದ ದ್ವಿತೀಯ ಪಿ ಯು ಸಿಯ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಸೆಕೆಂಡ್ ಪಿ ಯು ಅವ್ರದ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಯಾರೆಲ್ಲ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ರು ನಿಮಗೆಲ್ಲ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್ ಅಂತ ಹೇಳ್ತೀನಿ. ಸೊ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಳೋದಾಗಿರ್ಬೋದು, ಇಂದಿನ ರಾತ್ರಿ ನಿದ್ದೆಗೆಡೋದಾಗಿರ್ಬೋದು, ಲೇಟ್ ನೈಟ್ ಮಲ್ಗೋದಾಗಿರ್ಬೋದು, ಅಥವಾ ಊಟನ ಸ್ಕಿಪ್ ಮಾಡೋದಾಗಿರ್ಬೋದು, ತುಂಬ ಸ್ಟ್ರೆಸ್ ಮಾಡ್ಕೊಳೋದಾಗಿರ್ಬೋದು, ಈ ಥರದ್ದು ಏನೂ ಮಾಡಬೇಡಿ. 1 ವರ್ಷ ಎಫರ್ಟ್ ಹಾಕಿರ್ತೀರ, ನೀವು ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡಿ, ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡಿ. ಈ ಒಂದು ಎಕ್ಸಾಮ್ ಟೈಮಲ್ಲಿ ಟಿ ವಿ ಮೊಬೈಲನ್ನು ಅವಾಯ್ಡ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ. ಸೊ ಮೈಂಡ್ ಫ್ರೀಯಾಗಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಗಾಬರಿ ಆಗಬೇಡಿ. ಎಲ್ಲನೂ ಒಂದು ಸಲ ಓದ್ಕೊಂಡು ನಿಮಗೆ ಯಾವ್ದು ಗೊತ್ತಿರುತ್ತೋ ಅದನ್ನು ಫಸ್ಟ್ ಬರೆದು, ಗೊತ್ತಿಲ್ಲದೆ ಇರೋದನ್ನ ನಂತರ ಬರೀರಿ. ಸೊ SSLC ಆಗಿರ್ಬೋದು, PUC ಆಗಿರ್ಬೋದು, ನಿಮಗೆ ಒಂದು ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಏನಂತ ಹೇಳಿದರೆ ತುಂಬ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ, ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಂಡಲೇ ಉತ್ತಮ ಫಲಿತಾಂಶ ನಿಮಗೆ ಸಿಗಲಿ ಅಂತ ಹೇಳ್ಬಿಟ್ಟು ಯಾರ್ಯಾರೆಲ್ಲ ದ್ವಿತೀಯ PUC ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ರು ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.